ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ಇಂಡಿಯಾದಲ್ಲಿ ಪೇಂಟ್ ಸ್ಟಾಕ್ಗಳು ಯಾವ್ಯಾವ ಸ್ಟಾಕ್ಗಳಿದೆ, ಅದ್ರ ಜೊತೆಗೆ ಈ ಒಂದು ಸ್ಟಾಕ್ಗಳಲ್ಲಿ ಏನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಕೆಲವೊಂದು ಫಂಡಮೆಂಟಲಿ ಒಂದು ಸ್ಟ್ರಾಂಗ್ ಇರುವಂತ ಕೆಲವೊಂದು ಸ್ಟಾಕ್ಗಳನ್ನ ನಿಮ್ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋಗೆ ಟೈಟ್ಲ್ ಕೊಟ್ಟಿದ್ದೀನಿ ಮುಂದಿನ ನಿಲ್ದಾಣ ಪೇಂಟ್ಸ್ ಸ್ಟಾಕ್ಗಳು ಅಂತ. ಏನಕ್ಕೆ ಅಂತ ಹೇಳಿದ್ರೆ ಇತ್ತೀಚಿನ ಈ ನಮ್ಮ ಆತ್ಮ ನಿರ್ಭರ್ ಅನ್ನೋ ಒಂದು ಪ್ರಾಜೆಕ್ಟ್ ನಮ್ಮ ಇಂಡಿಯಾದಲ್ಲಿ ಏನಿಗೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ತಂದಿದ್ದಾರೆ. ಸೊ ಆ ಒಂದು ಪ್ರಾಜೆಕ್ಟ್ ಬಂದ್ಮೇಲೆ ಸುಮಾರು ಜನಕ್ಕೆ ಇದ್ದಿದ್ದಂತಹ ಒಂದು ಪಾಯಿಂಟ್ ಏನಂತಂದ್ರೆ ಕನ್ಸ್ಟ್ರಕ್ಷನ್ ಕಂಪನಿಗಳನ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ. ಸಿಮೆಂಟ್ ಆಗಿರ್ಬೋದು, ಅದ್ರ ಜೊತೆಗೆ ಬೇರೆ ಬೇರೆ ಈ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಆಗಿರುವಂತದ್ದು ಸಬ್ಸಿಡರಿ ರಿಲೇಟೆಡ್ ಆಗಿರೋಂಥ ಕನ್ಸ್ಟ್ರಕ್ಷನ್ ಸಬ್ಸಿಡರಿ ರಿಲೇಟೆಡ್ ಆಗಿರೋಂಥ ಸ್ಟಾಕ್ಗಳಿಗೆ ಸುಮಾರು ಜನ ಇನ್ವೆಸ್ಟ್ ಮಾಡಕ್ಕೆ ಶುರು ಮಾಡಿದ್ರು. ಅದ್ರ ಜೊತೆಗೆ ಮತ್ತೊಂದು ಸೆಗ್ಮೆಂಟ್ ಅಲ್ಲಿ ಸುಮಾರು ಜನ ಸ್ವಲ್ಪ ಒಂದು ಕಡಿಮೆ ಇಂಟ್ರೆಸ್ಟ್ ತೋರಿಸ್ತಿರುವಂತ ಒನ್ ಆಫ್ ದ ಸೆಗ್ಮೆಂಟ್ ಅಂತ ಹೇಳಿದ್ರೆ ಈ ನಮ್ಮ ಪೇಂಟ್ಸ್ ಸ್ಟಾಕ್ಗಳು. ಸೊ ಬಿಲ್ಡಿಂಗ್ ಕಟ್ತಾರೆ, ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಸಿಮೆಂಟ್ ಬೇಕಾಗುತ್ತೆ, ಎಲ್ಲ ಬೇಕಾಗುತ್ತೆ. ಬಟ್ ಅದನ್ನ ಒಂದು ಬ್ಯೂಟಿಫೈ ಮಾಡಕ್ಕೆ ಒಂದು ಬೇಕಾಗಿರೋ ಒಂದು ಪೇಂಟ್. ಸೊ ಆ ಒಂದು ಪೇಂಟ್ ಇಂಡಸ್ಟ್ರಿಯಲ್ಲಿ ಯಾವ ರೀತಿ ಒಂದು ಮಾರ್ಕೆಟ್ ಇದೆ, ಅದ್ರ ಜೊತೆಗೆ ಈ ಒಂದು ಪೇಂಟ್ ಸೆಗ್ಮೆಂಟ್ ಅಲ್ಲಿ ನೀವು ಏನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಕೆಲವೊಂದು ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ನಾನು ಸೆಬಿ ರಿಜಿಸ್ಟರ್ಡ್ ಪರ್ಸನ್, ಅಡ್ವೈಸರಿ ಪರ್ಸನ್ ಅಲ್ಲ. ನಾನು ಏನೇ ಇನ್ವೆಸ್ಟ್ ಒಂದು ಇನ್ಫಾರ್ಮೇಶನ್ ನನ್ನ ವಿಡಿಯೋದ ಮುಖಾಂತರ ಕೊಟ್ಟರು ಅದು ಎಜುಕೇಶನಲ್ ಪರ್ಪಸ್ಗೆ ಮಾತ್ರ. ಓಕೆ, ಸೊ ಮೊದಲನೇದಾಗಿ ಪೇಂಟ್ ಇಂಡಸ್ಟ್ರಿಯ ಒಂದು ಜಸ್ಟ್ ನಿಮಗೆ ಬ್ರೀಫ್ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಸೊ ನಮ್ಮ ಪೇಂಟ್ ಇಂಡಸ್ಟ್ರಿ ಡೆಕೋರೇಟಿವ್ ಪೇಂಟ್ ಅನ್ನೋ ಒಂದು ಕ್ಯಾಟಗರಿ ಇದೆ. ಆ ಒಂದು ಕ್ಯಾಟಗರಿ ಆಲ್ಮೋಸ್ಟ್ 75% ನಮ್ಮ ಡೊಮೆಸ್ಟಿಕ್ ಪೇಂಟ್ ಒಂದು ಪೇಂಟ್ ನ ಒಂದು ಮಾರ್ಕೆಟ್ ಶೇರ್ ಇದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಅಪ್ಕಮಿಂಗ್ ಫ್ಯೂಚರ್ ಅಲ್ಲಿ ಈ ನಮ್ಮ ಪೇಂಟ್ ಇಂಡಸ್ಟ್ರಿ ಬಂದು ಅರೌಂಡ್ 50,000 crores ನ ವರ್ತ್ ಒಂದು ಪ್ರೊಜೆಕ್ಟೆಡ್ ಗ್ರೋತ್ ಆಗುವಂತ ಒಂದು ಚಾನ್ಸಸ್ ಇದೆ ಅಂತ ಸಹ ಒಂದು ಅನಲಿಸ್ಟ್ ಒಂದು ವ್ಯೂ ಕೊಡ್ತಿದ್ದಾರೆ. ಅದ್ರ ಜೊತೆಗೆ ಈ ನಮ್ಮ ಡೆಕೋರೇಟಿವ್ ಪೇಂಟ್ ಸೆಗ್ಮೆಂಟ್ ಅಲ್ಲಿ ಯಾವ ಯಾವ ಒಂದು ಪ್ರಾಡಕ್ಟ್ಗಳು ಬರುತ್ತೆ ಅಂತಂದ್ರೆ ಎಕ್ಸ್ಟೀರಿಯರ್ ವಾಲ್ ಪೇಂಟ್ಸ್ ಆಗಿರ್ಬೋದು, ಇಂಟೀರಿಯರ್ ವಾಲ್ ಪೇಂಟ್ಸ್ ಆಗಿರ್ಬೋದು, ವುಡ್ ಫಿನಿಶಸ್, ಎನಾಮೆಲ್ಸ್ ಆಸ್ ವೆಲ್ as ಮತ್ತೆ ಅದಕ್ಕೆ ರಿಲೇಟೆಡ್ ಆಗಿರೋಂಥ ಒಂದು ಪ್ರಾಡಕ್ಟ್ ಪ್ರೈಮರ್ಸ್, ಪುಟ್ಟೀಸ್, ಮತ್ತೆ ಅದ್ರ ಜೊತೆಗೆ ಕೋಟಿಂಗ್, ಈ ರೀತಿಯ ಕೆಲವೊಂದು ಪ್ರಾಡಕ್ಟ್ಗಳು ಈ ನಮ್ಮ ಡೆಕೋರೇಟಿವ್ ಪೇಂಟ್ ಸೆಗ್ಮೆಂಟ್ಗೆ ಒಂದು ಲಿಂಕ್ ಆಗುವಂತ ಒಂದು ಪ್ರಾಡಕ್ಟ್ಗಳು. ಸೊ ಈ ಒಂದು ಪ್ರಾಡಕ್ಟ್ಗಳಲ್ಲಿ ಸುಮಾರು ಒಂದು ಬಿಗ್ ಬಾಯ್ಸ್ ಅಂತ ನಾವೇನ್ ಕರಿತೀವಿ, ನಮ್ಮ ಈ ಒಂದು ಇಂಡಸ್ಟ್ರಿಯಲಿಸ್ಟ್ ಆಗಿರ್ಬೋದು, ಈ ನಮ್ಮ ಬಿಗ್ ಇನ್ವೆಸ್ಟ್ಮೆಂಟ್ ಹೌಸಸ್ ಏನಕ್ಕೆ ಬರ್ತಿದ್ದಾರೆ ಅಂತ ಹೇಳಿದ್ರೆ ಈ ಇಂಡಸ್ಟ್ರಿಯಲ್ಲಿ ಆಡಿ ಹೇಳಿದಂಗೆ ಯಾವ ರೀತಿ ಒಂದು ಗ್ರೋತ್ ಇದೆ, 50,000 ಕ್ರೋರ್ಸ್ ನ ವರ್ತ್ ಒಂದು ಪ್ರೊಜೆಕ್ಟೆಡ್ ಒಂದು ಗ್ರೋತ್ ಇರೋದ್ರಿಂದ ಈ ನಮ್ಮ ಸೆಗ್ಮೆಂಟ್ ಅಲ್ಲಿ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಒಂದು ಅಪ್ಕಮಿಂಗ್ ಇಯರ್ ಅಲ್ಲಿ ಬರೋದ್ರಿಂದ ಸುಮಾರು ಜನಕ್ಕೆ ಈ ನಮ್ಮ ಪೇಂಟ್ ಇಂಡಸ್ಟ್ರಿಯಲ್ಲಿ ಒಂದು ಇಂಟ್ರೆಸ್ಟ್ ಹೆಚ್ಚಿಗೆ ಆಗ್ತಿದೆ. ಅದ್ರ ಜೊತೆಗೆ ಈ ನಮ್ಮ ಪೇಂಟ್ ಇಂಡಸ್ಟ್ರಿ ಸಹ ಫ್ಯೂಚರ್ ಅಲ್ಲಿ ಆ ಒಂದು ಗ್ರೋತ್ ನ ಕ್ಯಾಪ್ಚರ್ ಮಾಡೋ ಪರ್ಪಸ್ಗೋಸ್ಕರ ಸುಮಾರು ಇನ್ವೆಸ್ಟರ್ಸ್ ಈ ನಮ್ಮ ಪೇಂಟ್ ಇಂಡಸ್ಟ್ರಿ ಕಡೆ ಒಂದ್ ಸ್ವಲ್ಪ ಮುಖ ಮಾಡ್ತಿದ್ರೆ ಅಂತ ನೋಡ್ಬೋದು. ಅದ್ರ ಜೊತೆಗೆ ಮತ್ತೊಂದು ತುಂಬಾ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಈ ನಮ್ಮ ಪೇಂಟ್ ಇಂಡಸ್ಟ್ರಿ ಇರುವಂತ ಒಂದು ಹೈಯೆಸ್ಟ್ ಮಾರ್ಜಿನ್ ಏನಿದೆ, ಆ ಒಂದು ಮಾರ್ಜಿನ್ ಅಂದ್ರೆ ಪ್ರಾಫಿಟ್. ಎಕ್ಸಾಂಪಲ್ ನೀವು 100 ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾರೆ, ಅದ್ರ ಮೇಲೆ ಅಥವಾ ನಿಮ್ಗೆ 100 ರೂಪಾಯಿ 150 ರೂಪಾಯಿ ಒಂದು ಪ್ರಾಫಿಟ್ ಅಥವಾ ಪ್ರಾಫಿಟ್ ಮಾರ್ಜಿನ್ ಇತ್ತು, ಆಬ್ವಿಯಸ್ಲಿ ಇಟ್ಸ್ ವೆರಿ ಗುಡ್ ಅಲ್ವಾ. ಆ ರೀತಿ ಒಂದು ಹೈಯೆಸ್ಟ್ ಒಂದು ಮಾರ್ಜಿನ್ ಇರುವಂತ ಈ ನಮ್ಮ ಸೆಕ್ಟಾರ್ ಅಥವಾ ಇಂಡಸ್ಟ್ರಿ ಈ ನಮ್ಮ ಪೇಂಟ್ ಇಂಡಸ್ಟ್ರಿ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಸುಮಾರು ಇನ್ವೆಸ್ಟರ್ಸ್ ಈ ನಮ್ಮ ಪೇಂಟ್ ಸೆಗ್ಮೆಂಟ್ ಕಡೆ ಟರ್ನ್ ಆಗ್ತಿರೋದ್ರಿಂದ ನೀವು ಸಹ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಏನಾದ್ರು ಪ್ಲಾನ್ ಮಾಡಿದ್ರೆ, ಕನ್ಸ್ಟ್ರಕ್ಷನ್ ರಿಲೇಟೆಡ್ ಏನಾದ್ರು ಪ್ಲಾನಿಂಗ್ ಏನಾದ್ರು ಮಾಡ್ತಿದ್ದೀರಾ, ಇನ್ವೆಸ್ಟ್ಮೆಂಟ್ ಆ ರೀತಿ ಪ್ಲಾನಿಂಗ್ ಮಾಡ್ತಿದ್ದೀರಾ ಅಂತಂದ್ರೆ ಆ ನಮ್ಮ ಕನ್ಸ್ಟ್ರಕ್ಷನ್ ಎಕ್ಸಾಂಪಲ್ ಪ್ರೆಸ್ಟೀಜ್ ಆಗಿರ್ಬೋದು, ಜೊತೆಗೆ JSW ಸ್ಟೀಲ್ ಆಗಿರ್ಬೋದು, ಅದ್ರ ಜೊತೆಗೆ ಈ ನಮ್ಮ ಕೆಲವೊಂದು ಸಿಮೆಂಟ್ ಸ್ಟಾಕ್ ಈ ರೀತಿ ಏನಾದ್ರು ಸ್ಟಾಕ್ ಗಳು ನೀವು ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅಂತಂದ್ರೆ ಆ ಒಂದು ಪೋರ್ಟ್ಫೋಲಿಯೋಗೆ ಈ ನಮ್ಮ ಪೇಂಟ್ ಇಂಡಸ್ಟ್ರಿಯ ಕೆಲವೊಂದು ಸ್ಟಾಕ್ ಗಳನ್ನ ಸಹ ನೀವು ಅಡಿಷನ್ ಮಾಡ್ಕೊಳ್ಳಿ ಅಂತ ನನಗೆ ಸಜೆಷನ್ ಕೊಡ್ತಾ ಇದ್ದೀನಿ. ಇಲ್ಲ ಸತೀಶ್ ಅವರೇ, ಪೇಂಟ್ ಇಂಡಸ್ಟ್ರಿ ಏನಾದ್ರು ನನಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್, ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ಓಕೆ, ಸೊ ಬೇರೆಯವ್ರಿಗೆ ಇಂಟ್ರೆಸ್ಟ್ ಇದೆ ಸಹ ನೀವು ನೋಡ್ಬೋದು. ಓಕೆ, ಸೊ ಈ ನಮ್ಮ ಪೇಂಟ್ ಇಂಡಸ್ಟ್ರಿಯಲ್ಲಿ ಒಂದು ಟಾಪ್ ನಾಚ್ ಒಂದು ಇಂಡಸ್ಟ್ರಿಯಲ್ಲಿ ಸಹ ಇನ್ವೆಸ್ಟ್ಮೆಂಟ್ಸ್ ನೋಡಿದ್ರೆ ಮುಖೇಶ್ ಅಂಬಾನಿ 2008 ಅಲ್ಲಿ ಏಷ್ಯನ್ ಪೇಂಟ್ ಅಲ್ಲಿ ಆಲ್ಮೋಸ್ಟ್ ಕ್ಲೋಸ್ ಟು 4 to 5% ಅವರ ಒಂದು ಒನ್ ಆಫ್ ದ ಸಬ್ಸಿಡರಿ ಮುಖಾಂತರ ಕೆಲವೊಂದು ಇನ್ವೆಸ್ಟ್ಮೆಂಟ್ ಸಹ ಮಾಡಿದ್ರ. ಜೊತೆಗೆ ಇತ್ತೀಚೆಗೆ ಸಜ್ಜನ್ ಜಿಂದಾಲ್ ಅನ್ನುವ ಒಂದು ಪರ್ಸನ್ ಏನಿದ್ರೆ, ಅವರು ಜಿಂದಾಲ್ ನ ಒಂದು ಗ್ರೂಪ್ ಏನಿದೆ ಚೇರ್ಮನ್, ಅವರು ಸಹ JSW ಪೇಂಟ್ ಅನ್ನೋ ಒಂದು ಕಂಪನಿ ಸಹ ಶುರು ಮಾಡಿದ್ದಾರೆ. ಅವರ ಮಗ ಯಾರಿದ್ದಾರೆ ಅವರು ಈ ನಮ್ಮ JSW ಪೇಂಟ್ಸ್ ಒಂದು ಹ್ಯಾಂಡಲ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಕುಮಾರ್ ಮಂಗಲಂ ಬಿರ್ಲಾ ಇವರು ಸಹ ಗ್ರಾಸಿಮ್ ಅನ್ನೋ ಒಂದು ಕಂಪನಿ ಮುಖಾಂತರ ಪೇಂಟ್ ಇಂಡಸ್ಟ್ರಿ ಸಹ ಎಂಟರ್ ಆಗ್ತಿದ್ದಾರೆ. ಸೊ ಇವರ ಕುಮಾರ್ ಮಂಗಲಂ ಬಿರ್ಲಾ ಅನ್ನೋ ಒಂದು ವ್ಯೂ ಏನಂತ ಹೇಳಿದ್ರೆ ನೆಕ್ಸ್ಟ್ 3 years ಅಲ್ಲಿ ಅರೌಂಡ್ 5,000 crores ಏನೋ ವರ್ತ್ ಕ್ಯಾಪೆಕ್ಸ್ ನ ಒಂದು ಇನ್ವೆಸ್ಟ್ಮೆಂಟ್ ಸಹ ಮಾಡಿ ಏನೋ ಪೇಂಟ್ ಇಂಡಸ್ಟ್ರಿಯಲ್ಲಿ ಒಂದು ಮಾರ್ಕೆಟ್ ಶೇರ್ ನ ಕ್ಯಾಪ್ಚರ್ ಮಾಡ್ಕೊಂಡು ಸಹ ಒಂದು ಶುರು ಮಾಡಿರೋದ್ರಿಂದ ಈ ನಮ್ಮ ಸೆಗ್ಮೆಂಟ್ ಅಲ್ಲಿ ಸಹ ನೀವು ಪ್ಲಾನಿಂಗ್ ನ ಇನ್ವೆಸ್ಟ್ಮೆಂಟ್ಸ್ ಗೆ ಮಾಡ್ಕೊಳ್ಳಬಹುದು. ಓಕೆ, ಸೊ ಅದ್ರ ಜೊತೆಗೆ ಟಾಪ್ ಸ್ಟಾಕ್ ಗಳ ಒಂದು ಲಿಸ್ಟ್ ಸಹ ಕೊಟ್ಬಿಡ್ತೀನಿ. ಟಾಪ್ ಲೀಡರ್ ನೋ ಡೌಟ್ ಏಷ್ಯನ್ ಪೇಂಟ್ಸ್. ನೀವು ಎಲ್ಲೇ ಹೋದ್ರು ನೀವು ಕೇಳುವಂತ ಹೆಸರೇನು, ಏಷ್ಯನ್ ಪೇಂಟ್. ಸೊ ಈ ಏಷ್ಯನ್ ಪೇಂಟ್ ಟಾಪ್ 1 ಅಲ್ಲಿ ಇದ್ರು ಸಹ ಇವರ ಒಂದು ಶೇರ್ಸ್ ಸಿಕ್ಕಾಪಟ್ಟೆ ಕಾಸ್ಟ್ ಇದೆ. ಇವರ ಒಂದು ಗ್ರೋತ್ ನೋಡ್ಬೋದು 24,000 crores ನ ಒಂದು
ಗ್ರೋತ್ ಆಗಿದೆ ಸ್ಟಾರ್ಟಿಂಗ್ ಫ್ರಮ್ 2000 ಅಂತ 2000 ಅಂತ ಅನ್ಕೊಂಡ್ರೆ ನೋಡ್ಬೋದು ಯಾವ ರೀತಿ ಒಂದು ಗ್ರೋತ್ ಆಗಿದೆ ಅಂತ. ಈ ಒಂದು ಗ್ರೋತ್ ಆಕ್ಚುಲಿ ಶುರು ಆಗಿದೆ ಅಂದ್ರೆ 2014 ಅಂಡ್ 15 ಮೇಲೆ ನೀವು ನೋಡ್ಬೋದು ಯಾವ ರೀತಿ ಗ್ರೋತ್ ಆಗಿದೆ ಅಂತ. ಅದಕ್ಕೆ ಹೇಳೋದು ನೀವು ಯಾವುದೇ ಒಂದು ಕ್ವಾಲಿಟಿ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಆ ಒಂದು ಕಂಪನಿ ಒಂದು ಲಾಂಗ್ ಟರ್ಮ್ ವ್ಯೂನ ಇಟ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ರೆ ಇವತ್ತಲ್ಲ ನಾಳೆ ಈ ರೀತಿಯ ಒಂದು ಮಲ್ಟಿ ಬ್ಯಾಗರ್ ಸ್ಟಾಕ್ಸ್ ನಿಮ್ಮ ಪೋರ್ಟ್ಫೋಲಿಯೋಲಿ ಅಡಿಷನ್ ಆಗುತ್ತೆ. ಓಕೆ, ಸೊ ನೀವು ಇವಾಗಲೇ ಬೈ ಮಾಡಿ ಅಂತ ನಾನು ಹೇಳ್ತಿಲ್ಲ, ಬಟ್ ನೋಡ್ಕೊಂಡು ಬೈ ಅಂಡ್ ಡಿಪ್ ಅನ್ನೋ ಒಂದು ಸ್ಟ್ರಾಟಜಿ ಯಾವ್ದಿದೆ ಆ ಒಂದು ಸ್ಟ್ರಾಟಜಿ ನೀವು ಫಾಲೋ ಮಾಡ್ಬೋದು. ಓಕೆ, ಸೊ ಅದ್ರ ಜೊತೆಗೆ ನೆಕ್ಸ್ಟ್ ಬಂದು ಬರ್ಜರ್ ಪೇಂಟ್ಸ್ ಅನ್ನೋ ಒಂದು ಸ್ಟಾಕ್ ಸಹ ಇದೆ. ಇದು ಸಹ ನೀವು ಗ್ರೋತ್ ನೋಡ್ಬೋದು 2000 ಇಸ್ವಿಯಿಂದ 2014 ಗಂಟ ನೋಡ್ಬೋದು. ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರಿಗಳ ಎಲ್ಲ ಒಂದು ಪೇಂಟ್ ಸ್ಟಾಕ್ ಗಳ ಒಂದು ಗ್ರೋತ್ ನೋಡಿದ್ರೆ ಆಫ್ಟರ್ 2014 ನ ಒಂದು ಟೈಮ್ ಎಲ್ಲ ಪೀರಿಯಡ್ ಎಲ್ಲ ಬಂದಿದೆ ಅಂತ ಹೇಳ್ಬೋದು. ಈ ಸ್ಟಾಕ್ ನ ಒಂದು ಗ್ರೋತ್ ನೋಡಿದ್ರೆ ಹತ್ತಿರ 39,000% ಗ್ರೋತ್ ನಂದಿದೆ. ಸೊ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡು ಯಾವ ರೀತಿ ಒಂದು ಗ್ರೋತ್ ಇದೆ ಅಂತ. ಅದ್ರ ಜೊತೆಗೆ ಕನ್ಸೈ ನೇರೋಲಾಕ್ ಪೇಂಟ್ಸ್ ಅನ್ನೋ ಒಂದು ಸ್ಟಾಕ್ ಸಹ ಇದೆ. ಇದು ಆಲ್ಮೋಸ್ಟ್ ನೋಡಿದ್ರೆ 10,476% ಒಂದು ಗ್ರೋತ್ ಆಗಿದೆ. ಇದು ಸಹ ಆಲ್ಮೋಸ್ಟ್ ನೋಡಬಹುದು 2014 ಆಮೇಲೆ ಒಂದು ಗ್ರೋತ್ ಆಗಿದೆ. ಅದ್ರ ಜೊತೆಗೆ ನಾನು ನಂಬರ್ 1 ನಂಬರ್ 2 ಇಲ್ಲಿ ಶೇರ್ ಮಾಡಿದ ಏಷ್ಯನ್ ಪೇಂಟ್ಸ್, ಬರ್ಜರ್ ಪೇಂಟ್ ಶೇರ್ ಮಾಡಿದ್ಮೇಲೆ ಸೊ ಈ ಇಂಡಸ್ಟ್ರಿಯಲ್ ರಿಲೇಟೆಡ್ ಆಗಿರುವಂತಹ ಕೆಲವೊಂದು ಪೇಂಟ್ ಸೆಗ್ಮೆಂಟ್ ಗಳಿದೆ ಅಥವಾ ಸೆಕ್ಟರ್ ಇದೆ, ಪ್ರಾಡಕ್ಟ್ ಗಳಿದೆ. ಆ ಒಂದು ಸೆಗ್ಮೆಂಟ್ ಅಲ್ಲಿ ನಂಬರ್ 1 ಇರುವಂತಹ ಒಂದು ಶೇರ್ ಅಂತ ಹೇಳಿದ್ರೆ ಈ ನಮ್ಮ ಕನ್ಸೈ ನೇರೋಲಾಕ್ ಪೇಂಟ್ಸ್. ಈ ಕಂಪನಿ ಮೇಲೆ ಆಲ್ಮೋಸ್ಟ್ ಕ್ಲೋಸ್ ಟು 45% ಒಂದು ಮಾರ್ಕೆಟ್ ಶೇರ್ ಇರೋದ್ರಿಂದ ಆ ಒಂದು ಇಂಡಸ್ಟ್ರಿಯಲ್ ರಿಲೇಟೆಡ್ ಅಂತ ಒಂದು ಪೇಂಟ್ ಸೆಗ್ಮೆಂಟ್ ಅಲ್ಲಿ ಇವರು ನಂಬರ್ 1 ಇದ್ದಾರೆ ಅಂತ ನೋಡಬಹುದು. ಇದಕ್ಕೆ ಸಹ ನೀವು ಪ್ಲಾನಿಂಗ್ ಮಾಡಬಹುದು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ. ಓಕೆ, ಸೊ ಅದ್ರ ಜೊತೆಗೆ ಆಕ್ಸೋ ನೋಬಲ್ ಇಂಡಿಯಾ, ಸೊ ಇವರು ಡೂಲಕ್ಸ್ ಅನ್ನೋ ಒಂದು ಸ್ಟಾಕ್ ಒಂದು ಬ್ರ್ಯಾಂಡ್ ಮುಖಾಂತರ ಅವರ ಒಂದು ಏನಂತಾರೆ ಒಂದು ಪೇಂಟ್ ಇಂಡಸ್ಟ್ರಿ ಸಹ ತುಂಬಾ ಆಕ್ಟಿವ್ ಆಗಿದ್ದಾರೆ. ಆಲ್ಮೋಸ್ಟ್ ನೀವು ನೋಡಬಹುದು 2002 ಅಲ್ಲಿ ಈ ಒಂದು ಅದರ ಒಂದು 100-150 ರೂಪಾಯಿ ಅಂತ ಶೇರ್ ಪ್ರೈಸ್ ಈಗ ನೋಡಬಹುದು ಆಲ್ಮೋಸ್ಟ್ 900% ಗ್ರೋತ್ ಇದೆ. ಈ ಸ್ಟಾಕ್ ಅಲ್ಲಿ ಸಹ ಲಾಂಗ್ ಟರ್ಮ್ ಒಂದು ಗ್ರೋತ್ ಬರುವಂತ ಚಾನ್ಸಸ್ ಇದೆ. ಬಟ್ ಜಸ್ಟ್ ನೋಡ್ಕೊಂಡು ನೀವು ವಾಚ್ ಮಾಡ್ಕೊಂಡು ಬೈ ಆನ್ ಡಿಪ್ ಸ್ಟ್ರಾಟಜಿನ ಫಾಲೋ ಮಾಡಬಹುದು. ಸೊ ಇತ್ತೀಚೆಗೆ ಒಂದು ಪ್ರಾಬ್ಲಿ 2021 ಬಿಗಿನಿಂಗ್ ಅಲ್ಲಿ ಲಿಸ್ಟ್ ಆದಂತ ಮತ್ತೊಂದು ಸ್ಟಾಕ್ ಮಾಡಿ ಇಂಡಿಗೋ ಪೇಂಟ್ಸ್. ಇವರು ಈ ನಮ್ಮ ಸ್ಟಾಕ್ ಮಾರ್ಕೆಟ್ ಬಂದ ಮೇಲೆ ನೀವು ನೋಡಬಹುದು ಗ್ರಾಜುಯಲಿ ಒಂದು ಡೌನ್ ಇದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವರು ಕೊಟ್ಟಂತಹ ಪ್ರೈಸ್ ಅರೌಂಡ್ 2500. ಇದೇ 2500 ನೀವು ಕೊಟ್ರೆ ನಾವು ಪ್ರೀವಿಯಸ್ ನೋಡಿ ನಿಮ್ಗೆ ಹತ್ತತ್ರ ಏಷ್ಯನ್ ಪೇಂಟ್ಸ್ ಸಿಕ್ತಿತ್ತಲ್ಲ, ಅದಕ್ಕೋಸ್ಕರ ಈ ನಮ್ಮ ಇಂಡಿಗೋ ಪೇಂಟ್ ಸಿಕ್ಕಾಪಟ್ಟೆ ಒಂದು ಕಾಸ್ಟ್ಲಿ ಪ್ರೀಮಿಯಂ ಮೇಲೆ ಬಂದಿದ್ರಿಂದಾನೇ ಒಂದು ಸ್ಟಾಕ್ ಪ್ರೈಸ್ ಡ್ರಾಪ್ ಆಗ್ತಿದೆ ಅಂತ ನೋಡಿದ್ರೆ ಇದು ಸಹ ಹತ್ತತ್ರ 1000-1300 ರೂಪಾಯಿ ರೇಂಜ್ ಅಲ್ಲಿ ಬಂತಾರೆ ನೀವು ಬೈ ಮಾಡಕ್ಕೆ ಶುರು ಮಾಡಬಹುದು. ಬಿಕಾಸ್ ಈಗ ಇತ್ತೀಚೆಗೆ ನೀವು ನೋಡಬಹುದು ಎಲ್ಲಿ ನೋಡ್ರೆ ಇಂಡಿಗೋ ಪೇಂಟ್ ಅಡ್ವರ್ಟೈಸ್ಮೆಂಟ್ ಬರ್ತಿದೆ, ಅವರ ಒಂದು ಮಾರ್ಕೆಟ್ ಶೇರ್ ಸಹ ಇನ್ಕ್ರೀಸ್ ಆಗ್ತಿರೋದ್ರಿಂದ ಈ ಒಂದು ಸ್ಟಾಕ್ ಅಲ್ಲಿ ಸಹ ನೀವು ಕಂಡಿಟ್ಕೊಬಹುದು. ಅದ್ರ ಜೊತೆಗೆ ಮತ್ತೊಂದು ಸೂಪರ್ ಡೂಪರ್ ಆಗಿರೋ ಶೇರ್ ಅಂತ ಹೇಳಿದ್ರೆ ನಿಪಾನ್ ಪೇಂಟ್ಸ್. ಇವರ ಇಂಡಿಯಾ ನಿಪಾನ್ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಒಂದು ಮೇನ್ ಕಂಪನಿ ಇದೆ. ಆ ಒಂದು ಕಂಪನಿ ಮುಖಾಂತರ ಈ ಒಂದು ಪೇಂಟ್ ಸೆಗ್ಮೆಂಟ್ ಅಲ್ಲಿ ಸಹ ಇದ್ದಾರೆ. ಇವರು ಸಹ ಮಾರ್ಕೆಟ್ ಶೇರ್ ಸ್ವಲ್ಪ ಕಡಿಮೆ ಇದ್ರು ಸಹ ಇವರು ಸಹ ಒಂದು ಫ್ಯೂಚರ್ ಗ್ರೋತ್ ಒಂದು ಪಾಸಿಟಿವ್ ಇರೋದ್ರಿಂದ ಇವರ ಒಂದು ಶೇರ್ ಗ್ರೋತ್ ಸಹ ನೀವು ನೋಡಬಹುದು ಅರೌಂಡ್ 1000% ನ ಒಂದು ಪ್ರಾಫಿಟ್ ಕೊಟ್ಟಿದೆ. ಸೊ ಅದ್ರ ಜೊತೆಗೆ ಮತ್ತೊಂದು ಇನ್ನು ಕಡಿಮೆ ಒಂದು ಮಾರ್ಕೆಟ್ ಶೇರ್ ಈ ನಮ್ಮ ನಿಪಾನ್ಗಿಂತ ಸ್ವಲ್ಪ ಕಡಿಮೆ ಇದ್ದಂತ ಒಂದು ಶೇರ್ ಮಾರ್ಕೆಟ್ ಶೇರ್ ಅಂತ ಹೇಳಿದ್ರೆ ಶಾಲಿಮಾರ್ ಪೇಂಟ್ಸ್ ಅನ್ನೋ ಒಂದು ಸ್ಟಾಕ್ಸ್. ಇದು ಬಂದು ನೀವು ನೋಡಿದ್ರೆ ಜಸ್ಟ್ 203% ಕೊಟ್ಟಿದೆ. ಇದು 2008 ಇಂದ 2010 ಇಂದ ಗ್ರೋತ್ ಆಗಿದೆ. ಇನ್ನು ಈ ಒಂದು ಕಂಪನಿ ಸ್ವಲ್ಪ ಗ್ರೋತ್ ಬರ್ಬೇಕಂತ ಹೇಳಿದ್ರೆ ಬಿಕಾಸ್ ಇವರ ಒಂದು ಬ್ರ್ಯಾಂಡಿಂಗ್ ಅಷ್ಟು ಇಂಪ್ರೆಸಿವ್ ಇಲ್ಲ ಅಂತ ಹೇಳ್ಬೋದು. ಸೊ ಈ ಒಂದು ಬ್ರ್ಯಾಂಡಿಂಗ್ ನ ಬಿಲ್ಡ್ ಮಾಡಿ ಈ ಕಂಪನಿ ಸಹ ಒಳ್ಳೆ ಪ್ರಾಡಕ್ಟ್ಗಳು ಒಳ್ಳೆ ಒಂದು ಮಾರ್ಕೆಟ್ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಒಂದು ಸ್ಟ್ರಾಟಜಿಕ್ ಒಂದು ಪ್ಲಾನಿಂಗ್ ಮಾಡೋದು ಸಹ ಈ ಒಂದು ಸ್ಟಾಕ್ ಅಲ್ಲಿ ಸಹ ನೀವು ಇನ್ವೆಸ್ಟ್ಮೆಂಟ್ಸ್ ಮಾಡಿಕೊಳ್ಳಬಹುದು. ಅದು ಲಾಂಗ್ ಟರ್ಮ್ ಪರ್ಪಸ್ಗೆ ಮಾತ್ರ. ಸೊ ಇವಿಷ್ಟು ಇನ್ಫಾರ್ಮೇಶನ್ಸ್ ಇವತ್ತಿನ ನಮ್ಮ ವಿಡಿಯೋದಲ್ಲಿ ಸ್ನೇಹಿತರೆ. ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ. ನೀವು ಹೆಚ್ಚಿಗೆ ಲೈಕ್ ಮಾಡಿದಷ್ಟು ಈ ವಿಡಿಯೋ ಟ್ರೆಂಡಿಂಗ್ ಆಗುತ್ತೆ, ಬೇರೆಯವರು ಸಹ ಹೆಲ್ಪ್ ಆಗುತ್ತೆ. ಸೊ ಅದನ್ನ ಬಿಟ್ಟು ಬೇರೆ ಏನಾದ್ರು ಈ ಒಂದು ಸೆಗ್ಮೆಂಟ್ ಅಲ್ಲಿ ಸೆಕ್ಟರ್ ಅಲ್ಲಿ ಏನಾದ್ರು ಡೌಟ್ಸ್ ಕ್ಲಾರಿಫಿಕೇಶನ್ ಬೇಕಿದ್ರೆ ಕಮೆಂಟ್ಸ್ ಅಲ್ಲಿ ಹಾಕಿ. ಅದ್ರ ಬಿಟ್ಟು ಬೇರೆ ಏನಾದ್ರು ಡೌಟ್ಸ್ ಇದ್ದು ಸಹ ನನ್ನ ನೀವು ವಿಡಿಯೋ ಕಮೆಂಟ್ಸ್ ಮುಖಾಂತರ ಕ್ವಶನ್ ಮಾಡ್ಬೋದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.